ನಮಸ್ಕಾರ. ಕರ್ನಾಟಕ ಈ ದಿನಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಈಗ ಹೆಡ್ಲೈನ್ಸ್. ಜನವರಿ 29ರಂದು ಓಬಳೇಶ್ವರ ಘಟ್ಟಿಯವರ ಸಂಪುಟಗಳು ಲೋಕಾರ್ಪಣೆ. ಬೃಹತ್ 4 ಸಂಪುಟಗಳ ಅನಾವರಣ. ಕೋಟ್ರೇಶ್ ಎಸ್ ಉಪಾರ್ ಮಾಹಿತಿ. ವಿದ್ಯಾರ್ಥಿಗಳ ಕಲಿಕಾಸಕ್ತಿಯ ಮೇಲೆ ಗಮನವಿರಲಿ. ಮಕ್ಕಳ ಪ್ರತಿಭೆ ಹೊರತರಲು ಪೋಷಕರ ಪಾತ್ರ ದೊಡ್ಡದು. ತಹಶೀಲ್ದಾರ್ ಕಂಕಣವಾಡಿ ಕಿವಿಮಾತು. ದೇಶದಲ್ಲಿ ಸಹೋದರತ್ವ ಇರಲಿ. ಸಾಮರಸ್ಯದಿಂದ ಮಾತ್ರ ಬದಲಾವಣೆ ಸಾಧ್ಯ. ರಾಷ್ಟ್ರೀಯ ಏಕತೆಗಾಗಿ ಮಾನವ ಸರಪಳಿ. ನಯೀಂ ಫೈಜಿ ಅಲ್ ಅಮಬರಿ. ಇದೇ ಜನವರಿ 29ರಂದು ಶಿಕ್ಷಣ ತಜ್ಞ ಡಾಕ್ಟರ್ ಆರ್ ಓಬಳೇಶ್ವರ ಘಟ್ಟಿಯವರ 4 ಬೃಹತ್ ಸಂಪುಟಗಳು ಲೋಕಾರ್ಪಣೆಗೊಳ್ಳುತ್ತಿವೆ ಎಂದು ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷ ಕೋಟ್ರೇಶ್ ಎಸ್ ಉಪಾರ್ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿಂದು ಮಾತನಾಡಿ, ಹಾಸನದಲ್ಲಿ ಒಬ್ಬ ಲೇಖಕನ 4 ಬೃಹತ್ ಸಂಪುಟಗಳು ಏಕಕಾಲದಲ್ಲಿ ಲೋಕಾರ್ಪಣೆಗೊಳ್ಳುತ್ತಿರುವುದು ಇದೇ ಮೊದಲಿರಬಹುದು. ವೇದಿಕೆಯಲ್ಲಿ ಹಾಸನದ ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿಯವರು ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ಹಂಪಿ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳಾದ ಡಾಕ್ಟರ್ ಡಿವಿ ಪರಶಿವಮೂರ್ತಿಯವರು ಅಧ್ಯಕ್ಷತೆ ವಹಿಸುವರು. ಭಾರತದಲ್ಲಿ ಶಿಕ್ಷಣ ಕೃತಿಯನ್ನು ಡಾಕ್ಟರ್ ಎನ್ಎನ್ ಪ್ರಹ್ಲಾದ್, ವಿಶ್ರಾಂತ ಪ್ರಾಧ್ಯಾಪಕರು, ಪ್ರಾದೇಶಿಕ ಶಿಕ್ಷಣ ಸಂಸ್ಥೆ ಮೈಸೂರವರು ಲೋಕಾರ್ಪಣೆ ಮಾಡಿ ಮಾತನಾಡಲಿದ್ದಾರೆ. ಭಾಷೆ, ಕನ್ನಡ ಸಾಹಿತ್ಯದ ಸಂಪದ ಮತ್ತು ಕನ್ನಡ ಭಾಷಾ ಬೋಧನೆ ಕೃತಿಯನ್ನು ಡಾಕ್ಟರ್ ರಾಜಪ್ಪ ದಳವಾಯಿ, ಸಾಹಿತಿ, ವಿಶ್ರಾಂತ ಪ್ರಾಧ್ಯಾಪಕರು, ಬೆಂಗಳೂರು ಇವರು ಕೃತಿ ಲೋಕಾರ್ಪಣೆ ಮಾಡಿ ಮಾತನಾಡಲಿದ್ದಾರೆ ಎಂದು ತಿಳಿಸಿದರು. ವೈಚಾರಿಕವಾಗಿ ಏನೇ ವೈರುಧ್ಯ ಇದ್ದರೂ ನಾವು ಸಂಬಂಧದಲ್ಲಿ ದೂರ ಆಗಬಾರ್ದು. ಹಾಗಾಗಿ ಈ ನೆಲೆಯಲ್ಲಿ ಈ ಹಾಸನ ಜಿಲ್ಲೆಯಲ್ಲಿ ನಾನು ಉಳ್ಕೊಂಡಿದ್ದೇನೆ. ಮಾಧ್ಯಮ ಮಿತ್ರರೇ, ನನ್ನ ಜೀವನದಲ್ಲಿ ಸಾಕಷ್ಟು ಕೃತಿಗಳನ್ನು ಬರೆದಿದ್ದೇನೆ. ಆದರೆ ಇದು ವಿಶೇಷವಾದಂಥದ್ದು ನನ್ನ ಜೀವನದ. ಅದಕ್ಕೆ ಅದು ಹೆಸರೇ ಇಟ್ಟಿದ್ದೇನೆ, ಡಾಕ್ಟರ್ ಓಬಳೇಶ ಗಟ್ಟಿ ಶಿಕ್ಷಣಶಾಸ್ತ್ರ ವಿಷಯ ವಿಶ್ವಕೋಶ ಅಂತ. ಆ ಪುಸ್ತಕಗಳ ಬಿಡುಗಡೆ ದಿನ ನೀವೆಲ್ಲರೂ ಮಾಧ್ಯಮ ಮಿತ್ರರೆಲ್ಲರೂ ಬರಬೇಕು. ಅವತ್ತು ಗೊತ್ತಾಗುತ್ತೆ ಅದರ ಬರೀ ಗಾತ್ರ ಅಲ್ಲ, ಅದರ ಕ್ವಾಲಿಟಿ. ಹಗಲು ರಾತ್ರಿ ಎಷ್ಟು ಕಷ್ಟಪಟ್ಟಿರ್ಬೋದು ಇದನ್ನು. 1,000, 1,500 ಪುಟ, 2,000 ಪುಟ ಅಂತಂದರೆ ಬರೆಯೋದಷ್ಟೇ ಅಲ್ಲ, ಬರೆದ ಮೇಲೆ DTP ಮಾಡಿಸ್ಬೇಕು. DTP ಮಾಡಿಸಿದ ಮೇಲೆ ತಿದ್ದಬೇಕು. ಆ DTPಯನ್ನು ಹಿಡ್ಕೊಳ್ಳೋದಿದೆಯಲ್ಲ, ಅದು ದೊಡ್ಡ ಸಾಹಸ. ಆಮೇಲೆ ಪ್ರಿಂಟಿಂಗ್ ಪ್ರೆಸ್ ಕೊಡ್ತೀವಲ್ಲ, ಅದು ದೊಡ್ಡ ಸಾಹಸ. ಇಲ್ಲಿ ಯಾರು ಲೇಖಕರೆಲ್ಲ ಗೊತ್ತಿದೆ. ಮಾಧ್ಯಮದ ಈ ಸಂದರ್ಭದಲ್ಲಿ ವಿಶ್ರಾಂತ ಪ್ರಾಧ್ಯಾಪಕ ಹಂಪನಹಳ್ಳಿ ಕಾಳೇಗೌಡ, ಹಿರಿಯ ಪ್ರಶಿಕ್ಷಣಾರ್ಥಿಗಳ ಒಕ್ಕೂಟದ ಸಂಚಾಲಕ ತೊರಹಳ್ಳಿ ನಿಂಗರಾಜ್, ಪ್ರಕಾಶಕಿ ವಾಣಿ ಘಟ್ಟಿ, ಪತ್ರಕರ್ತ ಉದಯರವಿ ಉಪಸ್ಥಿತರಿದ್ದರು. ಮಕ್ಕಳ ಪ್ರತಿಭೆಯನ್ನು ಹೊರತರಲು ಪೋಷಕರ ಪಾತ್ರ ದೊಡ್ಡದು ಎಂದು ತಾಲೂಕು ದಂಡಾಧಿಕಾರಿ ಶ್ರೀಧರ್ ಕಂಕಣವಾಡಿ ಹೇಳಿದರು. ಪತ್ರಕರ್ತರ ಭವನದ ಎದುರು ಇರುವ ಶ್ರೀ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಿದ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಏರ್ಪಡಿಸಿದ್ದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಮಕ್ಕಳಲ್ಲಿ ಪ್ರತಿಭೆ ಇದ್ದರೂ ವೇದಿಕೆಯಲ್ಲಿ ತೋರಲು ಸಾಧ್ಯವಾಗದಿರುವ ಸನ್ನಿವೇಶಗಳೇ ಹೆಚ್ಚು. ಆದರೆ ಕನ್ನಡ ಸಾಹಿತ್ಯ ಪರಿಷತ್ ಅಂತಹ ಮಕ್ಕಳ ಪ್ರತಿಭೆಯನ್ನು ಹೊರಹೊಮ್ಮಲು ವೇದಿಕೆ ಸೃಷ್ಟಿಸಿ ಮಕ್ಕಳ ಭವಿಷ್ಯಕ್ಕೆ ದಾರಿ ತೋರುವ ಕೆಲಸ ಎಂದು ತಿಳಿಸಿದರು. ಈ ಕಾರ್ಯಕ್ರಮವನ್ನು ಪ್ರಜಾಪ್ರಭುತ್ವದ ಸಾಯಂಕಾಲ ಹಾಗೂ ಗಣೇಶಪತಿನ ಸಾಯಂಕಾಲ ಆಚರಿಸ್ತಾ ಬಂದಿದೆ. ಈ ಕಾರ್ಯಕ್ರಮವನ್ನು ಆಚರಿಸಿಕೊಂಡವರಿಗೆ ಅವಾಗೆಲ್ಲ ಧನ್ಯವಾದಗಳನ್ನು ಹೇಳಲು ಬಯಸುತ್ತೇವೆ. ಎಚ್ಎಂ ದಯಾನಂದ್ ಮಾತನಾಡಿ, ಮಕ್ಕಳು ತಮ್ಮ ಪ್ರತಿಭೆಯನ್ನು ತೋರಿಸಲು ವೇದಿಕೆಯು ಅತಿ ಮುಖ್ಯ. ನಮ್ಮ ಸಾಹಿತ್ಯ ಪರಿಷತ್ ವೇದಿಕೆ ಸೃಷ್ಟಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ಶಾಲೆಗಳಲ್ಲಿ ಮಕ್ಕಳು ಸ್ಪರ್ಧೆಗಳಲ್ಲಿ ಭಾಗವಹಿಸಲು ಬೇಕಾಗುವ ಶಿಕ್ಷಣ ನೀಡಿದರೆ ಪ್ರತಿಭೆಗಳು ಹೊರಬರಲು ಸಾಧ್ಯವೆಂದು ತಿಳಿಸಿದರು. ಯಾಕೆಂದರೆ ಭಾಳ ವರ್ಷದಿಂದ ನಾನು ಸಾಹಿತ್ಯ ಪರಿಷತ್ ಕೆಲಸ ಮಾಡ್ಕೊಂಡು ಪುರಸಭೆ ಅಧ್ಯಕ್ಷರು ಕೆಲಸ ಮಾಡುವಂಥದ್ದು. ಆದರೆ ಅಧಿಕಾರಿಗಳು ಸಂಜೆ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸ್ತಿದ್ದಿಲ್ಲ. ಇವತ್ತು ಶ್ರೀಧರ್ ನಮಗೆ ಭಾಳ ವಿಶೇಷ ವಸ್ತ್ರದೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಾನು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಅಭಿನಂದನೆ ಸಲ್ಲಿಸ್ತೇನೆ. ವೇದಿಕೆಯಲ್ಲಿ ಪುರಸಭೆ ಮಾಜಿ ಸದಸ್ಯ ಗುರುಪಾದಸ್ವಾಮಿ, ತಾಲೂಕು ಶಿಕ್ಷಣ ಸಂಯೋಜಕ ಶಿವಪ್ಪ, ಎಂಡಿ ದಿನೇಶ್, ರಾಜಗೌಡ್ರು, ಶಿವಮೂರ್ತಿ ಇನ್ನಿತರರು ಹಾಜರಿದ್ದರು. ರಾಷ್ಟ್ರೀಯ ಏಕತೆ, ಸಾಮರಸ್ಯ ಹಾಗೂ ಭದ್ರತೆಯ ಸಂದೇಶವನ್ನು ಜನಸಾಮಾನ್ಯರಿಗೆ ತಲುಪಿಸುವ ಉದ್ದೇಶದಿಂದ ಮಾನವ ಸರಪಳಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮುಸ್ಲಿಂ ಧಾರ್ಮಿಕ ಮುಖಂಡ ನಯೀಂ ಫೈಜಿ ಅಲ್ ಮುಬರಿ ಹೇಳಿದರು.
ಪಟ್ಟಣದ ಪುರಭವನದ ಮುಂಭಾಗ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿ, ಭಾರತೀಯ ಸಂವಿಧಾನವು ದೇಶದ ಭೌಗೋಳಿಕ ಸ್ವಾತಂತ್ರ್ಯಕ್ಕೆ ಮಾತ್ರ ಸೀಮಿತವಲ್ಲದೆ ದೇಶವು ಹೇಗೆ ಮುನ್ನಡೆಯಬೇಕು ಎಂಬ ದಿಕ್ಕು ನೀಡುವ ಶ್ರೇಷ್ಠ ದಾಖಲೆ ಎಂದು ಹೇಳಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರೂಪುಗೊಂಡಿರುವ ಈ ಸಂವಿಧಾನವು ಜಗತ್ತಿನ ಅತಿದೊಡ್ಡ ಲಿಖಿತ ಸಂವಿಧಾನವಾಗಿದ್ದು, ಸಮಾನತೆ, ಸಹೋದರತ್ವ, ಧರ್ಮನಿರಪೇಕ್ಷತೆ ಹಾಗೂ ಸಾಮಾಜಿಕ ನ್ಯಾಯವನ್ನು ಒತ್ತಿ ಹೇಳುತ್ತದೆ ಎಂದು ತಿಳಿಸಿದರು. ವಿಜ್ಞಾನ, ವಿನಯ, ಸೇವೆ ಎಂಬ ತತ್ವವನ್ನು ಬದುಕಿನಲ್ಲಿ ಅಳವಡಿಸಿಕೊಂಡು ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ, ಸೇವಾ ರಂಗದಲ್ಲಿ ತೊಡಗಿಸಿಕೊಂಡಂತಹ ಒಂದು ವಿದ್ಯಾರ್ಥಿ ಸಂಘಟನೆಯಾಗಿದೆ SKSSF, ಸಮಸ್ತ ಕರ್ನಾಟಕ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್. ಇವತ್ತು ಈ ದೇಶದ ಅನೇಕ ಜಿಲ್ಲೆಗಳಲ್ಲಿ ರಾಷ್ಟ್ರ ರಕ್ಷಣೆಗೆ ಸೌಹಾರ್ದತೆಯ ಸಂಕಲ್ಪ ಎಂಬ ಧ್ಯೇಯ ವಾಕ್ಯದೊಂದಿಗೆ ಇಂತಹ ಕಾರ್ಯಕ್ರಮಗಳನ್ನು SKSSF ನಡೆಸಿಕೊಂಡು ಆನೆಮಹಲ್ ಮೊಹಿದ್ದೀನ್ ಮಸೀದಿಯ ಅಧ್ಯಕ್ಷ ಇಬ್ರಾಹಿಂ ಮುಸ್ಲಿಯಾರ್ ಮಾತನಾಡಿ, SKSSF ಒಂದು ಶೈಕ್ಷಣಿಕ, ಸಾಮಾಜಿಕ ಹಾಗೂ ಧಾರ್ಮಿಕ ಸೇವಾ ಸಂಘಟನೆಯಾಗಿದ್ದು, ವಿಜ್ಞಾನ, ವಿನಯ ಹಾಗೂ ಸೇವೆ ಎಂಬ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡಿದೆ ಎಂದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಬದುಕಿಗೆ ಸಂವಿಧಾನವನ್ನು ನೀಡಿದರು. ಆ ಸಂವಿಧಾನವನ್ನು ಕಾಪಾಡುವ ಹೊಣೆಯು ಪ್ರತಿಯೊಬ್ಬ ನಾಗರಿಕರದ್ದು ಆಗಿದೆ ಎಂದು ತಿಳಿಸಿದರು. ನಮ್ಮ ಸಾಮರ್ಥ್ಯಕ್ಕೆ ಸಲ್ಲುವ ರೀತಿಯಲ್ಲಿ ನಾವು ತಡೆಯುತ್ತೇವೆ. ಸಮಸ್ತದ ನಾಯಕರಾದ ವಾಫಕಿ ತಂಗಳವರು ಹೇಳಿದ ಮಾತುಗಳು ಈ ಸಂದರ್ಭದಲ್ಲಿ ಸಾಂದರ್ಭಿಕವಾಗಿ ನಾನು ನೆನಪಿಸ್ತಾ ಇದ್ದೇನೆ. ನಾವು ಭಾರತೀಯ, ಈ ಮಣ್ಣು ನಮ್ಮ ಆತ್ಮದಲ್ಲಿ ಮಿಶ್ರಿತಗೊಂಡಂತಹ ಒಂದು ಮಣ್ಣು. ಇದು ನಾವು ಭಾರತೀಯರಾದಕ್ಕೆ ಹೆಮ್ಮೆ ಪಡುತ್ತಾ ಇದ್ದೇವೆ. ನಮ್ಮ ವಿರುದ್ಧ, ಈ ಭಾರತದ ವಿರುದ್ಧ ಒಂದು ವೇಳೆ ಪವಿತ್ರವಾದ ಮಕ್ಕಾ, ಮದೀನಾ ಇರುವಂತಹ ಸೌದಿ ಅರೇಬಿಯಾ ಎಂಬ ರಾಷ್ಟ್ರ ಭಾರತದ ವಿರುದ್ಧ ಯುದ್ಧಕ್ಕೆ ನಿಲ್ಲುವುದಾದರೆ ನಾವು ಭಾರತದ ಪರವಾಗಿ ನಿಂತು ಸೌದಿಯ ವಿರುದ್ಧ ಹೋರಾಟ. ಈ ಸಂದರ್ಭದಲ್ಲಿ ಗುಲಗುಳಲೆ ಮೊಹಿದ್ದೀನ್, ಖಾಸಿಂ, ಖತೀಬ್, ಮೊಯ್ದು ಫೈಜಿ, ಸವಾದ್ ನಿಸಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಶ್ರೀ ಸವಿತಾ ಮಹರ್ಷಿ ಎಂದರೆ ಎಲ್ಲ ವೃತ್ತಿಗಳನ್ನು ಶ್ರದ್ಧೆಯಿಂದ ನಿರ್ವಹಿಸಬೇಕೆಂಬುದನ್ನು ಜಗತ್ತಿಗೆ ತೋರಿಸಿದ ಮೇಧಾವಿ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ HL ಮಲ್ಲೇಶ್ಗೌಡ ತಿಳಿಸಿದರು. ಹಾಸನ ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಸಹಯೋಗದಲ್ಲಿ ಮಂಗಳವಾರದಂದು ಹಮ್ಮಿಕೊಳ್ಳಲಾಗಿದ್ದ ಶ್ರೀ ಸವಿತಾ ಮಹರ್ಷಿ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಮಹರ್ಷಿ ಸವಿತಾ ಸಮಾಜದ ಜಯಂತಿಯನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲಾಗಿದೆ. ಶಿವನ ಕಣ್ಣಿನಿಂದ ಜನಿಸಿ ಬ್ರಹ್ಮಜ್ಞಾನವನ್ನು ಹೊಂದಿ ಬ್ರಹ್ಮಶ್ರೀಗಳಲ್ಲಿ ಒಬ್ಬರಾಗಿದ್ದ ಸವಿತಾ ಮಹರ್ಷಿಗಳು ವೃತ್ತಿ ಮತ್ತು ಅದರ ಘನತೆಯನ್ನು ಎತ್ತಿ ಹಿಡಿದ ಮಹಾನ್ ವ್ಯಕ್ತಿ. ಅವರು ಸವಿತಾ ಸಮಾಜಕ್ಕೆ ಮಾತ್ರವಲ್ಲದೆ ಎಲ್ಲ ವೃತ್ತಿಗಳನ್ನು ಶ್ರದ್ಧೆ, ಆತ್ಮವಿಶ್ವಾಸ ಮತ್ತು ಜ್ಞಾನವರ್ಧನೆಯೊಂದಿಗೆ ಹೇಗೆ ನಿರ್ವಹಿಸಬೇಕೆಂಬುದನ್ನು ಜಗತ್ತಿಗೆ ತೋರಿಸಿದ ಮೇಧಾವಿ ಎಂದು ಬಣ್ಣಿಸಿದರು. ಮಹರ್ಷಿ ಸವಿತಾ ಮಹರ್ಷಿ ಜಯಂತಿಯನ್ನು ಬಹಳ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಶಿವನ ಕಣ್ಣಿನಿಂದ ಜನಿಸಿ ಬ್ರಹ್ಮಜ್ಞಾನವನ್ನು ಹೊಂದಿ ಬ್ರಹ್ಮರ್ಷಿಗಳಲ್ಲಿ ಒಬ್ಬರು ಅಂತ ಅನಿಸ್ಕೊಂಡು ವೃತ್ತಿ ಮತ್ತು ಅದರ ಘನತೆಯನ್ನು ಎತ್ತಿ ಹಿಡಿದಂತಹ ಸವಿತಾ ಮಹರ್ಷಿಗಳು ಸವಿತಾ ಸಮಾಜದ ಮಾದರಿ ವ್ಯಕ್ತಿಯವರು. ಸವಿತಾ ಸಮಾಜ ಅಂತ ಅಲ್ಲ, ಎಲ್ಲ ವೃತ್ತಿಯನ್ನು ಹೇಗೆ ಅತ್ಯಂತ ಶ್ರದ್ಧೆಯಿಂದ ಮಾಡಬೇಕು ಅನ್ನುವಂತಹದ್ದನ್ನು ಜಗತ್ತಿಗೆ ತೋರಿಸ್ಕೊಟ್ಟಂಥ ಒಬ್ಬರು ಮೇಧಾವಿಯವರು. ಅಂತಹವರನ್ನು ನೆನಪಿಸ್ಕೊಳ್ಳೋದ್ರ ಮೂಲಕ ನಾವು ಎಲ್ಲ ವೃತ್ತಿಗಳನ್ನು ಹೇಗೆ ಗೌರವಿಸಬೇಕು, ಆತ್ಮವಿಶ್ವಾಸದಿಂದ ನಮ್ಮ ವೃತ್ತಿಯನ್ನು ನಿರ್ವಹಿಸ್ತಾನೆ ನಮ್ಮ ಜ್ಞಾನವನ್ನು ಹೇಗೆ ವೃದ್ಧಿಸ್ಕೋಬೇಕು ಅನ್ನುವಂಥದ್ದಕ್ಕೆ ಜಗತ್ತಿನಲ್ಲಿ ಮಾದರಿಯಾಗಿರ್ತಕ್ಕಂಥ ಮಹರ್ಷಿಗಳವರು. ಅವರು ಸ್ವತಃ ಬ್ರಹ್ಮಜ್ಞಾನವನ್ನು ಹೊಂದಿ ಬ್ರಹ್ಮರ್ಷಿಗಳಲ್ಲಿ ಒಬ್ಬರು ಅಂತ ಅನಿಸ್ಕೊಂಡು ಬ್ರಹ್ಮರ್ಷಿ ಪದವಿಯನ್ನು ಪಡಿತಕ್ಕಂಥದ್ದು ಜಗತ್ತಿನ ಎಲ್ಲ ಒಂದು ಶೋಷಿತ ಸಮುದಾಯಕ್ಕೆ. ಕಾರ್ಯಕ್ರಮದಲ್ಲಿ ಸವಿತಾ ಸಮಾಜದ ಹಿರಿಯರು, ವಾದ್ಯ ನುಡಿಸುವ ಕಲಾವಿದರನ್ನು ಹಾಗೂ ಸಮಾಜ ಸೇವೆಗೆ ಕೊಡುಗೆ ನೀಡಿದವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾಡಳಿತದ ತಹಶೀಲ್ದಾರ್ ರಮೇಶ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಡಾ HP ತಾರಾನಾಥ್, ಸಾಹಿತಿ ಪವನ್ ಆಲೂರು, ಜಿಲ್ಲಾ ಸವಿತಾ ಸಮಾಜದ ಅಧ್ಯಕ್ಷ ರವಿಕುಮಾರ್, ತಾಲೂಕು ಅಧ್ಯಕ್ಷ G ವೆಂಕಟೇಶ್, ರವಿಶಂಕರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಹಾಸನ ನಗರದ ವಿದ್ಯಾನಗರದ ಕ್ರೈಸ್ಟ್ ಶಾಲೆಯಲ್ಲಿ 77ನೇ ಗಣರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಸಮಾರಂಭದಲ್ಲಿ ನಿವೃತ್ತ ಮೇಜರ್ ಸುಬೇದಾರ್ ಬೆಟ್ಟೆಗೌಡ ಅವರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡಿ, ವಿದ್ಯಾರ್ಥಿಗಳ ಜೀವನದಲ್ಲಿ ಶಿಸ್ತು ಬಹಳ ಮುಖ್ಯ.
ಉತ್ತಮ ವ್ಯಾಸಂಗದ ಜೊತೆಗೆ ಶಿಸ್ತನ್ನು ನಾವು ನಿತ್ಯ ಜೀವನದಲ್ಲಿ ಮೈಗೂಡಿಸಿಕೊಂಡು ಶಿಸ್ತಿನ ಸಿಪಾಯಿಗಳಾಗಬೇಕು. ದೇಶದ ಹಿತರಕ್ಷಣೆಯಲ್ಲಿ ಸೈನಿಕರ ಪಾತ್ರ ಬಹಳ ಮಹತ್ತರವಾಗಿದೆ. ಗಣರಾಜ್ಯೋತ್ಸವದ ಈ ಸಂದರ್ಭದಲ್ಲಿ ನಾವು ದೇಶ ಸೇವೆಯಲ್ಲಿ ಅವಿರತವಾಗಿ ಶ್ರಮಿಸುತ್ತಿರುವ ಸೈನಿಕರನ್ನು ಸಂವಿಧಾನ ರಚನೆಯ ಪ್ರಕ್ರಿಯೆಯಲ್ಲಿ ಆಸಕ್ತಿದಾಯಕವಾಗಿ ತೊಡಗಿಸಿಕೊಂಡಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಸಂವಿಧಾನ ರಚನಾ ಸಮಿತಿಯ ಸದಸ್ಯರನ್ನು ಸ್ಮರಿಸಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ದೇಶಪ್ರೇಮ ಹಾಗೂ ರಾಷ್ಟ್ರಾಭಿಮಾನವನ್ನು ಬಿಂಬಿಸುವ ನೃತ್ಯ ರೂಪಕಗಳನ್ನು ಪ್ರದರ್ಶಿಸಿದರು. ಆಡಳಿತಾಧಿಕಾರಿಗಳಾದ ರಿಜೋ ಥಾಮಸ್, ಶಿಕ್ಷಕ ವೃಂದದ ಸಂಯೋಜಕರಾದ ಸುರಭಿ ಹಾಗೂ ನಳಿನಾಕ್ಷಿ ಪೋಷಕರು ಹಾಜರಿದ್ದರು. ಮನುಷ್ಯನಿಗೆ ಒಳ್ಳೆಯ ಕೆಲಸ ಮಾಡಬೇಕೆಂಬ ಮನಸ್ಥಿತಿ ಇರಬೇಕೆಂದು ಸಾರಿಗೆ ಪ್ರಾದೇಶಿಕ ಅಧಿಕಾರಿ ಪ್ರಕಾಶ್ ತಿಳಿಸಿದ್ದಾರೆ. ಪಟ್ಟಣದ ಮೈಸೂರು ರಸ್ತೆಯಲ್ಲಿರುವ ಪುಣ್ಯ ಆಸ್ಪತ್ರೆ ಹಾಗೂ ಲಯನ್ಸ್ ಕ್ಲಬ್ ಇವರ ವತಿಯಿಂದ ಆಯೋಜಿಸಿದಂತಹ ಆರೋಗ್ಯ ಮೇಳ ಮತ್ತು ರಸ್ತೆ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮದಲ್ಲಿ ಮಾತನಾಡಿ, ಮನುಷ್ಯನಿಗೆ ಯಾವುದಾದರೂ ರೀತಿಯಲ್ಲಿ ಒಳ್ಳೆಯ ಕೆಲಸ ಮಾಡಬೇಕೆಂಬ ಮನಸ್ಥಿತಿಯನ್ನಿಟ್ಟುಕೊಂಡು ಕೆಲಸ ಮಾಡಿದರೆ ಅದಕ್ಕಿಂತ ಒಳ್ಳೆಯ ಕೆಲಸ ಮತ್ತೊಂದಿಲ್ಲ. ಡಾಕ್ಟರ್ ಮಹೇಶ್ ಅವರು ತಮ್ಮ ಆಸ್ಪತ್ರೆಯಲ್ಲಿ ಬಡರೋಗಿಗಳಿಗೆ ಮತ್ತು ಆಟೋ ಚಾಲಕರಿಗೆ ಉಚಿತವಾಗಿ ಆರೋಗ್ಯ ತಪಾಸಣೆ ಮಾಡುತ್ತಿದ್ದಾರೆ. ಇಂತಹ ವೈದ್ಯರು ತಮ್ಮ ಸಮಾಜಮುಖಿ ಸೇವೆಯಲ್ಲಿ ತೊಡಗಿರುವುದು ಒಂದು ರೀತಿಯ ಸಂತೋಷದ ವಿಚಾರ ಎಂದು ತಿಳಿಸಿದರು. 800 ಜನ ಆದ್ರೆ ಸತ್ತಿರೋರು 200 ಚಿಲ್ಲರೆ ಜನ ಇದ್ದಾರೆ. ನೋಡಿ, ಯೋಚನೆ ಮಾಡಿ, ಯಾವುದು ಕ್ರೂರ? ಕೊರೋನಾ ಕ್ರೂರನು, ರಸ್ತೆ ಅಪಘಾತ ಕ್ರೂರನು, ಆಕ್ಸಿಡೆಂಟ್ ಕ್ರೂರ. ರಸ್ತೆನೇ ಡೇಂಜರ್. ಕೊರೋನಾಕ್ಕಿಂತನೂ ರಸ್ತೆನೇ ಡೇಂಜರ್. ಆದ್ರಿಂದ ನಾವೇನ್ ಮಾಡ್ಬೇಕು? ಇವನ್ನೆಲ್ಲ ತಪ್ಪಿಸ್ಬೇಕು ಅಂತ ಹೇಳಿದ್ರೆ ರಸ್ತೆನಲ್ಲಿ ರೋಡ್ ಸೇಫ್ಟಿ ರೂಲ್ಸ್ ನಾವು ಫಾಲೋ ಮಾಡಲೇಬೇಕು. ಅದು ಬೇಕಾದಷ್ಟು ಇದಾವೆ, ಹೇಳ್ತಾರೆ ಒಂದು ದಿನ ಆಗುತ್ತೆ. ರೋಡ್ ಸೇಫ್ಟಿ ಇದ್ದ ತಕ್ಷಣ ಫಸ್ಟು ನಾನು ಸರಿ ಇರಬೇಕು, ರಸ್ತೆಲಿ ಹೋಗ್ಬೇಕಾದ್ರೆ ನಾವು ಸರಿ ಇರಬೇಕು, ಆಮೇಲೆ ನಮ್ಮ ವಾಹನ ಸರಿ ಇರಬೇಕು, ಮೂರನ್ನು ಉಪಯೋಗಿಸುತ್ತೆ ರಸ್ತೆ ಸರಿ ಇರಬೇಕು. 3 ಪಾಯಿಂಟ್ ಬರ್ತದೆ. ನಾನು ಅಂದ ತಕ್ಷಣ ಏನು, ಚಾಲಕರಾದ ನಾವು ಯಾವ ರೀತಿ ಸರಿ ಇರಬೇಕು ಒಂದು. ಆಮೇಲೆ ಎರಡನೇದು, ಗಾಡಿ ನಾವು ಉಪಯೋಗಿಸುವಂತ ವಾಹನ ಸರಿ ಇರಬೇಕು. ವಾಹನ ಸರಿ ಇರಬೇಕು ಅಂದ್ರೆ ಅದರೊಳಗೆ ಏನೇನು ಪಾಯಿಂಟ್ಸ್ ಕೊಡಬೇಕು. ಮೂರನೇದು, ರಸ್ತೆ ಸರಿ ಇರಬೇಕು ಅಂತೀವಿ, ರಸ್ತೆ ಯಾವ ರೀತಿ ಇರಬೇಕು. ನಾನು ಅಂತ ಬಂದಾಗ ಚಾಲಕರಾದ ನಾವುಗಳು ಯಾವಾಗಲೂ ಕೇರ್ಫುಲ್ ಆಗಿರಬೇಕು. ರಸ್ತೆ ತಿಳುವಳಿಕೆ ತಿಳ್ಕೊಂಡಿರ್ಬೇಕು. ರಸ್ತೆ ಕಾನೂನುಗಳಿರೋಲ್ಲ, ರಸ್ತೆಯ ರೂಲ್ಸ್ ಬಗ್ಗೆ ತಿಳುವಳಿಕೆ ಇರಬೇಕು. ಅದನ್ನ ಫಾಲೋ ಮಾಡುವಂತ ಮನಸ್ಥಿತಿ ಇರಬೇಕು. ಯಾವಾಗಲೂ ಶಾಂತವಾಗಿರ್ಬೇಕು. ಕುಡಿದು ಡ್ರೈವಿಂಗ್ ಮಾಡಬಾರ್ದು. ಮತ್ತೆ ವಾಹನ ಏನು ಅವಶ್ಯಕತೆ ದಾಖಲಾತಿ, ಡ್ರೈವಿಂಗ್ ಲೈಸೆನ್ಸ್ ಇಟ್ಕೊಳ್ಬೇಕು. ಮತ್ತೆ ಮನಸ್ಥಿತಿ ಚೆನ್ನಾಗಿರ್ಬೇಕು. ಮೊಬೈಲ್ ಉಪಯೋಗಿಸಿ ಡ್ರೈವಿಂಗ್ ಮಾಡಬಾರ್ದು. ಇವೆಲ್ಲ ಕಾನೂನು ತಿಳ್ಕೊಂಡಿರ್ಬೇಕು. ಸುರಕ್ಷತೆ ಏನಕ್ಕೋಸ್ಕರ ಇದೆ? ನಮಗೋಸ್ಕರ. ಈ ಸಂದರ್ಭದಲ್ಲಿ ಸುಮಾರು 500ಕ್ಕೂ ಅಧಿಕ ಆಟೋ ಚಾಲಕರಿಗೆ ಆರೋಗ್ಯ ತಪಾಸಣಾ ಶಿಬಿರವನ್ನು ಕೂಡ ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಡಾಕ್ಟರ್ ಮಹೇಶ್, ಲಯನ್ಸ್ ಕ್ಲಬ್ ಅಧ್ಯಕ್ಷ ಗಿರೀಶ್, ಟಿಎಪಿಎಂಸಿ ಅಧ್ಯಕ್ಷ ವೆಂಕಟೇಶ್, ರಸ್ತೆ ಸಾರಿಗೆ ನಿರೀಕ್ಷಕಿ ಆಶಾ, ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ಅಧ್ಯಕ್ಷ ಮಂಜುನಾಥ್ ಪುರಿ ಇನ್ನು ಮುಂತಾದವರು ಹಾಜರಿದ್ದರು. ಪ್ರಸ್ತುತ ಭಾರತ ದೇಶವು ಜಾಗತಿಕ ಮಟ್ಟದಲ್ಲಿ 3ನೇ ದೊಡ್ಡ ಆರ್ಥಿಕ ದೇಶವಾಗಿದೆ ಎಂದು ಶಾಸಕ ಸಿಮೆಂಟ್ ಮಂಜು ಅಭಿಪ್ರಾಯಪಟ್ಟಿದ್ದಾರೆ. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಮತ್ತು ತಾಲೂಕು ಆಡಳಿತದ ವತಿಯಿಂದ ಹಮ್ಮಿಕೊಂಡಿದ್ದ 77ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ವಿಶ್ವದಲ್ಲಿಯೇ ಲಿಖಿತ ರೂಪದಲ್ಲಿರುವ ಏಕೈಕ ಶ್ರೇಷ್ಠ ಸಂವಿಧಾನವೆಂದರೆ ಅದು ಭಾರತದ ಸಂವಿಧಾನ. ಸಮಾನತೆ, ಸಾಮಾಜಿಕ ನ್ಯಾಯ, ಏಕತೆ, ಜಾತ್ಯತೀತ ತತ್ವಗಳನ್ನು ಅಳವಡಿಸಿ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಎಂಬ ಧ್ಯೇಯ ವಾಕ್ಯದೊಂದಿಗೆ ಸಂವಿಧಾನವು ರಚನೆಯಾಗಿದ್ದು, ನಾವು ಆ ಸಂವಿಧಾನಕ್ಕೆ ಹಾಗೂ ಸಂವಿಧಾನ ರಚಿಸಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಒಳಗೊಂಡಂತೆ ಎಲ್ಲ ಮಹನೀಯರಿಗೆ ಗೌರವ ಸಲ್ಲಿಸಬೇಕಾಗಿರುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಎಂದು ತಿಳಿಸಿದರು. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಅಧ್ಯಕ್ಷ ತಹಶೀಲ್ದಾರ್ ಎಚ್ ಮಲ್ಲಿಕಾರ್ಜುನ್ ಮಾತನಾಡಿ, ಗಣರಾಜ್ಯೋತ್ಸವವೆಂಬುದು ನಮ್ಮ ದೇಶದ ಸ್ವಾಭಿಮಾನದ ಹಬ್ಬವಾಗಿದ್ದು, ನಮ್ಮ ದೇಶವು 1947ರಲ್ಲಿ ಬ್ರಿಟಿಷರ ದಾಸ್ಯದಿಂದ ಮುಕ್ತವಾಗಿ ಸ್ವಾತಂತ್ರ್ಯವನ್ನು ಗಳಿಸಿತು. ಇಂತಹ ಬೃಹತ್ ದೇಶವನ್ನು ಮುನ್ನಡೆಸಲು ಒಂದು ದಿಕ್ಸೂಚಿಯ ಅವಶ್ಯಕತೆ ಇತ್ತು. ಆ ದಿಕ್ಸೂಚಿಯೇ ನಮ್ಮ ಭಾರತದ ಸಂವಿಧಾನವಾಗಿದೆ ಎಂದರು. ನಾನು ಹೆಮ್ಮೆ ಪಡುತ್ತೇನೆ. ಈ ದಿನ ಕೇವಲ ರಜೆಯ ದಿನವಲ್ಲ, ಇದು ನಮ್ಮ ರಾಷ್ಟ್ರದ ಸ್ವಾಭಿಮಾನದ ಹಬ್ಬ. 1947ರಲ್ಲಿ ನಮಗೆ ಬ್ರಿಟಿಷರು ಬಿಡುಗಡೆ ಸಿಕ್ಕಿತ್ತು, ನಮಗೆ ಬ್ರಿಟಿಷರಿಂದ ಬಿಡುಗಡೆ ಸಿಕ್ಕಿತ್ತು ನಿಜ. ಆದರೆ ಒಂದು ಬೃಹತ್ ದೇಶವನ್ನು ಮುನ್ನಡೆಸಲು ನಮಗೊಂದು ದಿಕ್ಸೂಚಿಯ ಅಗತ್ಯವಿತ್ತು. ಆ ದಿಕ್ಸೂಚಿಯೇ ನಮ್ಮ ಭಾರತದ ಸಂವಿಧಾನ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೇತೃತ್ವದ ಸಮಿತಿ ಹಗಲಿರುಳು ಶ್ರಮಿಸಿ ನಮಗೆ ವಿಶ್ವದ ಅತಿ ದೊಡ್ಡ ಲಿಖಿತ ಸಂವಿಧಾನವನ್ನು ನೀಡಿದರು. 1950ರ ಜನವರಿ 26ರಂದು ಈ ಸಂವಿಧಾನ ಜಾರಿಗೆ ಬರುವ ಮೂಲಕ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಎಚ್ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಕೆಎಸ್ ಮಂಚೇಗೌಡ,
ತಾಲೂಕು ಪಂಚಾಯಿತಿ ಇಒ ಸುಬ್ರಹ್ಮಣ್ಯ ಶರ್ಮಾ, ಬಿಇಒ ಕೃಷಿಗೌಡ, ವೃತ್ತ ನಿರೀಕ್ಷಕ ಮೋಹನ್ ರೆಡ್ಡಿ, ಉಪ ತಹಶೀಲ್ದಾರ್ ಅಂಕೇಗೌಡ ಸೇರಿದಂತೆ ಇತರರು ಭಾಗವಹಿಸಿದರು. ಹಿಂದೂ ಸಮಾಜೋತ್ಸವವನ್ನು ಜನವರಿ 29ರಂದು ವಿಜೃಂಭಣೆಯಿಂದ ಆಯೋಜಿಸಲಾಗುತ್ತಿದೆ ಎಂದು ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಕಾರ್ಯದರ್ಶಿ ಕರ್ಡಿಗಾಲ ಹರೀಶ್ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜನವರಿ 29ರಂದು ಗುರುವಾರ ಮಧ್ಯಾಹ್ನ 3 ಗಂಟೆಗೆ ಹೆತ್ತೂರು ಗ್ರಾಮದ ಶ್ರೀ ಸತ್ಯಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದಿಂದ ಬೃಹತ್ ಶೋಭಾಯಾತ್ರೆ ಏರ್ಪಡಿಸಲಾಗಿದ್ದು, ಇದು ನಗರದ ಪ್ರಮುಖ ಬೀದಿಗಳ ಮೂಲಕ ಸಾಗಲಿದೆ ಎಂದು ಮಾಹಿತಿ ನೀಡಿದರು. ಅದೇ ದಿನ ಸಂಜೆ 4:30ರಿಂದ ಹೆತ್ತೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಸಭಾ ಕಾರ್ಯಕ್ರಮ ನಡೆಯಲಿದ್ದು, ಹೆಗ್ಗಡಹಳ್ಳಿ ಶ್ರೀಮಠದ ಚಂಗಡಹಳ್ಳಿಯ ಶ್ರೀ ಷಡ್ಡಾವರ ಹಿತೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಆಶೀರ್ವಚನ ನೀಡಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜ್ಞಾನ ಸಮೃದ್ಧಿ ಟ್ರಸ್ಟ್ನ ಪ್ರವರ್ತಕರಾದ ಶ್ರೀ ಕಾಮನಹಳ್ಳಿ ತೀರ್ಥಾನಂದ ವಹಿಸಲಿದ್ದಾರೆಂದು ಹೇಳಿದರು. ಎಲ್ಲ ಪಂಚಾಯಿತಿ ಮಟ್ಟದಲ್ಲಿ ಆಯೋಜನೆ ಮಾಡಲಾಗ್ತಿದೆ. ಅದೇ ರೀತಿ ನಮ್ಮ ಹೆತ್ತೂರು ಎಸ್ಲೂರಿಗೆ ಸಂಬಂಧಪಟ್ಟ ಹಾಗೆ ಹೆತ್ತೂರಿನಲ್ಲಿ 29/1/2026 ಗುರುವಾರ ಮಧ್ಯಾಹ್ನ 3 ಗಂಟೆಗೆ ಒಂದು ಬೃಹತ್ ಹಿಂದೂ ಸಮಾಜೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅದಕ್ಕೆ ನಾವು ವೇದಿಕೆ ಕಾರ್ಯಕ್ರಮದಲ್ಲಿ ಶ್ರೀ ಷಡ್ಡಾವರ ಹಿತೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳು, ಹೆಗ್ಗಡಹಳ್ಳಿ ಮಠ ಶ್ರೀಮಠ, ಚಂಗಡಹಳ್ಳಿ ಇವರ ಆಶೀರ್ವಚನ ಇರುತ್ತೆ. ಅದೇ ಥರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪತ್ರಿಕಾಗೋಷ್ಠಿಯಲ್ಲಿ ಕೆಬಿ ಕಿರಣ್ ಕರಡಿಗಾಲ, ರಾಘವೇಂದ್ರ ಒಳ್ಳಹಳ್ಳಿ, ಎಚ್ಆರ್ ಸುದರ್ಶನ್ ಒಳಲಹಳ್ಳಿ, ನೇತ್ರ ಸುರೇಶ್ ಹಾಗೂ ಉದ್ಯಮಿ ಪ್ರತಾಪ್ ಉಪಸ್ಥಿತರಿದ್ದರು. ಭಾರತೀಯ ಸಂವಿಧಾನವು ಭಾರತೀಯರೆಲ್ಲರ ಆತ್ಮವಾಗಿದೆ ಎಂದು ಶಾಸಕ ಎ ಮಂಜು ಹೇಳಿದರು. ಪಟ್ಟಣದ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಮ್ಮಿಕೊಂಡಿದ್ದ 77ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಡಾ ಅಂಬೇಡ್ಕರ್ ಅವರು ನೀಡಿರುವ ಸಂವಿಧಾನ ಕೇವಲ ಕಾನೂನು ಪುಸ್ತಕವಲ್ಲ, ಅದೊಂದು ರಾಷ್ಟ್ರ ಗ್ರಂಥವಾಗಿದೆ. ಇಂದು ನಾವೆಲ್ಲರೂ ಸ್ಮರಿಸುವ ದಿನ. ಕಳೆದ 77 ವರ್ಷಗಳಲ್ಲಿ ಸಾಕಷ್ಟು ಬದಲಾವಣೆ ಕಂಡಿದ್ದೇವೆ. ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಭಾರತವು ಅಭಿವೃದ್ಧಿ ಹೊಂದಿದೆ. ಇನ್ನು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಸುಧಾರಣೆ ಕಾಣಬೇಕಿದೆ ಎಂದರು. ರಾಜ್ಯೋತ್ಸವಕ್ಕೆ ನಿಜವಾದ ಅರ್ಥ ಭಾರತದ ಗಣರಾಜ್ಯ ಜನತಂತ್ರ ಶ್ರೇಷ್ಠ ಉದಾಹರಣೆ. ರಾಷ್ಟ್ರ ನಿರ್ಮಾಣದಲ್ಲಿ ಪ್ರತಿಯೊಬ್ಬ ನಾಗರಿಕರ ಪಾತ್ರ ಅಮೂಲ್ಯವಾದದ್ದು. ಸಮಾನತೆ, ನ್ಯಾಯ ಮತ್ತು ಸ್ವತಂತ್ರ ಗಣರಾಜ್ಯದ ಮೂಲ ಸ್ತಂಭಗಳು. ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರಕಾರ ಸಂವಿಧಾನವು ಕೇವಲ ಕಾನೂನು ಪುಸ್ತಕವಲ್ಲ, ಅದು ರಾಷ್ಟ್ರದ ಆತ್ಮ. ಗಣರಾಜ್ಯವು ಸಂವಿಧಾನದ ಮಹತ್ವವನ್ನು ಸ್ಮರಿಸುವ ದಿನ. ಗಣರಾಜ್ಯವೆಂದರೆ ಕಾನೂನಿನ ಮೇಲೆ ನಿಂತ ಸಮಾಜ. ಕಳೆದ 76 ವರ್ಷಗಳಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಂಡಿದ್ದೇವೆ. ತಹಶೀಲ್ದಾರ್ ಕೆಸಿ ಸೌಮ್ಯ ಧ್ವಜಾರೋಹಣ ನೆರವೇರಿಸಿ ಧ್ವಜ ಸಂದೇಶ ನೀಡಿದರು. ತಾಲೂಕು ಪಂಚಾಯಿತಿ ಇಒ ಶ್ರೀನಿವಾಸ್, ಬಿಇಒ ನಾರಾಯಣ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ನಾಗೇಂದ್ರ ಕುಮಾರ್, ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು. ಸಚಿವ ಪ್ರಿಯಾಂಕ್ ಖರ್ಗೆ ಅವರು ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿದರು. ನಗರದ ಡಿಎಆರ್ ಪೊಲೀಸ್ ಮೈದಾನದಲ್ಲಿ ಗಣರಾಜ್ಯೋತ್ಸವ ಕಾರ್ಯಕ್ರಮದ ಧ್ವಜಾರೋಹಣ ನಡೆಸಿ ಮಾತನಾಡಿದ ಅವರು, ಪ್ರಧಾನಮಂತ್ರಿಯವರು ಮನ್ ಕಿ ಬಾತ್ನಲ್ಲಿ ಭಜನ್ ಕ್ಲಬ್ನ ಒಲವಿನ ಬಗ್ಗೆ ಮಾತನಾಡಿದ್ದಾರೆ. ಅದರ ಬಗ್ಗೆ ಮಾತನಾಡಲು ಪ್ರಧಾನಿಯವರಿಗೆ ಸಮಯವಿದೆ. ಆದರೆ 400 ಕೋಟಿ 1000 ಕೋಟಿ ರೂಪಾಯಿ ಅವರ ಸರ್ಕಾರಗಳಲ್ಲಿ ಟ್ರಕ್ನಲ್ಲಿ ತೆಗೆದುಕೊಂಡು ಹೋಗುತ್ತಿದ್ದಾರೆ. ಅದು ಗೊತ್ತಿಲ್ವಾ? ಅಮಿತ್ ಶಾ ಅವರು ಎಲ್ಲಿದ್ದಾರೆ? ಬರೀ ಚುನಾವಣಾ ಸಂದರ್ಭದಲ್ಲಿ ಮಾತ್ರ ಇವರೆಲ್ಲ ಕಾಣಿಸಿಕೊಳ್ಳುತ್ತಿದ್ದಾರೆಂದು ಬಿಜೆಪಿಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ರೈತರು ಬೆಳೆದ ಬೆಳೆಗೆ ಬೆಲೆಯನ್ನು ಸರ್ಕಾರ ತಕ್ಷಣ ನಿಗದಿಪಡಿಸದೇ ಇದ್ದಲ್ಲಿ ಹೋರಾಟ ನಡೆಸಲಾಗುವುದೆಂದು ರಾಜ್ಯ ರೈತ ಸಂಘದ ಅಧ್ಯಕ್ಷ ವಿಆರ್ ನಾರಾಯಣ ರೆಡ್ಡಿ ತಿಳಿಸಿದ್ದಾರೆ. ಸರ್ಕಾರದ ವಿರುದ್ಧ ನಿರಂತರ ಹೋರಾಟ ನಡೆಸುವುದಾಗಿ ಸೋಮವಾರ ಕುಕ್ನೂರು ಪಟ್ಟಣದ ಸಮಾರಕ್ಕೆ ಬಂದ ವೇಳೆ ಮಾಧ್ಯಮದ ಜೊತೆ ಮಾತನಾಡಿ, ಈಗಾಗಲೇ ರಾಜ್ಯದ ವಿವಿಧ ಭಾಗಗಳಲ್ಲಿ ಹೋರಾಟ ನಡೆಸಿದೆ. ರೈತ ಮುಖಂಡರ ಮೇಲೆ ಸರ್ಕಾರ ಕೇಸ್ ಹಾಕಿ ಬೆದರಿಸಲು ಮುಂದಾಗಿದೆ. ಇದಕ್ಕೆ ಹೆದರುವುದಿಲ್ಲ, ಹೋರಾಟ ತೀವ್ರಗೊಳಿಸುವ ಎಚ್ಚರಿಕೆ ನೀಡಿದರು. ವಿಶೇಷವಾಗಿ ವರ್ಷಾಚರಣೆ ಮಾಡ್ತಾ ಇದ್ದಾರೆ. ಈ ವರ್ಷಾಚರಣೆಯಲ್ಲಿ 1 ವರ್ಷದಿಂದ ನಾವು ಕಷ್ಟ ಸುಖಗಳು ಎಲ್ಲ ಅನುಭವಿಸಿ ನಮ್ಮ ದೇವಪ್ಪ ಮತ್ತು ನಮ್ಮ ಅಂದಪ್ಪ ಹುಳ್ಳಿ ಇವರ ಸಾಹಿತ್ಯದಲ್ಲಿ ಇವತ್ತು ಏನು ಉದ್ಘಾಟನೆ ಮಾಡಿ 1 ವರ್ಷದ ವರ್ಷಾಚರಣೆ ಮಾಡಬೇಕು. ನಮ್ಮ ಮುಂಡರಗಿ ಶಾಖಾ ಮಠದಿಂದ ನಮ್ಮ ಮಾದೇವ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಇವತ್ತೆಲ್ಲರೂ ಮಾಡ್ತಾ ಇದ್ದಾರೆ. ಈಗ ನಾವು ಬಂದಿದ್ದೀವಿ. ಈ ರ್ಯಾಲಿ ಎಲ್ಲ ಮುಗಿಸ್ಕೊಂಡು ಮುಂದಿನ ಕಾರ್ಯಕ್ರಮ ಮಾಡ್ತೀವಿ. ಎಷ್ಟು ಜಿಲ್ಲೆಯಲ್ಲಿ ನಿಮ್ಮ ಸಂಘಟನೆ ಅಸ್ತಿತ್ವದಲ್ಲಿ ಇದೆ? ನಂದು ಚಿಕ್ಕಬಳ್ಳಾಪುರ ಭಾಗದಲ್ಲಿ ಇದೆ. ಅದರಲ್ಲಿ ಅತಿ ವಿಶೇಷವಾಗಿ ಕೊಪ್ಪಳ ಜಿಲ್ಲೆ ಪೂರ್ತಿ.
ಪತ್ರಕರ್ತರ ಸಂಘವು ಸಮಾಜಮುಖಿ ಕೆಲಸ ಮಾಡಲಿ ಎಂದು ಶಾಸಕ ಆರ್ ಕೃಷ್ಣಮೂರ್ತಿ ಪತ್ರಕರ್ತರಿಗೆ ಕಿವಿಮಾತು ಹೇಳಿದರು. ಕೊಳ್ಳೇಗಾಲ ಪಟ್ಟಣದ ಶ್ರೀ ವೆಂಕಟೇಶ್ವರ ಮಹಲ್ನಲ್ಲಿ ಆಯೋಜಿಸಿದ್ದ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ ಕೆಲಸ ಮಾಡಬೇಕು. ಪತ್ರಕರ್ತರು ವಸ್ತುನಿಷ್ಠ ವರದಿ ಪ್ರಕಟಿಸುವ ಜೊತೆಗೆ ಉತ್ತಮ ಸಂಘಟನೆಗೆ ಹೆಚ್ಚು ಒತ್ತು ನೀಡಿ ಸಮಾಜಮುಖಿ ಕೆಲಸಗಳನ್ನು ಮಾಡಬೇಕೆಂದು ತಿಳಿಸಿದರು. ನಿಮ್ಮಲ್ಲೂ ಕೂಡ ಆ ಸಂಘಟನೆ ಮುಖಾಂತರ ನಮ್ಮ ಮಾಧ್ಯಮ ಸ್ನೇಹಿತರ ವಿಚಾರಧಾರೆಗಳನ್ನ ಇವತ್ತು ಅವರ ಕಷ್ಟಗಳಿಗೆ ನಾವು ಸ್ಥಾಪನೆ ಮಾಡಿಕೊಂಡು ಅದನ್ನು ಪರಿಪೂರ್ಣವಾಗಿ ಮಾಜಿ ಶಾಸಕ ಜಿಎನ್ ನಂಜುಂಡಸ್ವಾಮಿ ಮಾತನಾಡಿ, ಪತ್ರಕರ್ತರು ಆರೋಗ್ಯಕರ ವರದಿಗಳನ್ನು ಪ್ರಕಟಿಸಬೇಕೆಂದು ಕಿವಿಮಾತು ಹೇಳಿದರು. ನಾನು ಕೊಳ್ಳೇಗಾಲಕ್ಕೆ ಬಂದು 40 ವರ್ಷಗಳಾಯಿತು. ಅಂದರೆ ಆ 40 ವರ್ಷಗಳ ಬಾಂಧವ್ಯದಲ್ಲಿ ಕೊಳ್ಳೇಗಾಲ ಅನೇಕ ಏರುಪೇರುಗಳನ್ನು, ಏರಿಳಿತಗಳನ್ನು, ಅಭಿವೃದ್ಧಿಗಳನ್ನು, ಪ್ರಗತಿಗಳನ್ನು, ಅನೇಕ ಸಂಘಟನೆ ಮತ್ತು ಅನೇಕ ಸಮಾಜಮುಖಿ ಮುಖಂಡಗಳನ್ನು ಈ ಕೊಳ್ಳೇಗಾಲ ಭಾಗದಲ್ಲಿ ಗುರುತು ಮಾಡುವ ಕೆಲಸ ಕಾರ್ಯಗಳನ್ನು ಜನರಿಗೆ ತೋರಿಸುವ ಮೂಲಕ ಪತ್ರಕರ್ತರ ಸಂಘದ ವೇದಿಕೆಯಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಆರ್ಎನ್ ಸಿದ್ದಲಿಂಗಸ್ವಾಮಿ, ತಹಶೀಲ್ದಾರ್ ಬಸವರಾಜು, ಗುರುಶಾಂತಪ್ಪ ಬೆಳ್ಳುಂಡಗಿ, ಎಸ್ ನಿಶಾಂತ್, ರೇಖಾ ರಮೇಶ್ ಹಾಗೂ ಇತರರು ಹಾಜರಿದ್ದರು. ಪಟ್ಟಣದ ಹೊರವಲಯದಲ್ಲಿರುವ ಗ್ರಾಮದೇವತೆ ದಂಡಿನ ಮಾರಮ್ಮ ದೇವಸ್ಥಾನದಲ್ಲಿಂದು ದಂಡಿನ ಮಾರಮ್ಮನವರ ಹಬ್ಬವು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಬೆಳಗ್ಗೆ ಸಾವಿರಾರು ಭಕ್ತರು ಆಗಮಿಸಿ ತಂಬಿಟ್ಟನ್ನು ತಟ್ಟೆಯಲ್ಲಿಟ್ಟುಕೊಂಡು ಬಂದು ಆರತಿ ಎತ್ತಿ ಪೂಜೆ ಸಲ್ಲಿಸಿದರು. ದೇವಸ್ಥಾನದ ಮುಂಭಾಗ ವಿವಿಧ ಬಗೆಯ ಹೂವಿನ ಅಲಂಕಾರದಿಂದ ಆವರಣವನ್ನು ಸಿಂಗರಿಸಿದರು. ಇಂದು ಬೆಳಗ್ಗೆಯಿಂದಲೇ ಪಟ್ಟಣ ಸೇರಿದಂತೆ ಬುಗತಹಳ್ಳಿ, ತಮ್ಮಡಹಳ್ಳಿ, ಗುಳಘಟ್ಟ, ಮಾರೇಹಳ್ಳಿ, ಮಾಗನೂರು, ಅಂಚೆದೊಡ್ಡಿ ಸೇರಿದಂತೆ ಸುತ್ತಮುತ್ತಲಿನಿಂದ ಸಾವಿರಾರು ಭಕ್ತರು ಆಗಮಿಸಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದು ಪೂಜೆ ಸಲ್ಲಿಸಿ ತಮ್ಮ ಹರಕೆ ತೀರಿಸಿಕೊಂಡರು. ಅವಾಗಿಂದ ಪುರಾತನ ಕಾಲದಿಂದ ದೊಡ್ಡವ್ರು ಮಾಡಿದ್ದಾರೆ. ದೊಡ್ಡವ್ರು ಮಾಡ್ಕೊಂಡು ಇವತ್ತು ಅದನ್ನು ಬೆಳೆಸ್ಕೊ ಹೋಗಿದ್ದವ್ರೆ. ಅದು ಇಲ್ಲಿ ನಡ್ಕೊಂಡು ಹಬ್ಬ ಇವತ್ತು 31ಗೆ ಸಿಡಿಯಪ್ಪ, 27ಕ್ಕೆ ದಂಡಿನ ಮಾರಮ್ಮನಪ್ಪ ಅಂದ್ಬಿಟ್ಟು ಪೀಸ್ ಮೀಟಿಂಗಲ್ಲಿ ಪಾಸಾಗಿ ಇವತ್ತು ಎಲ್ಲ ಕೋಮದವರು ನಿಂತ್ಕೊಂಡು ಎಲ್ಲ ಕೋಮದವರಿಂದ ಇವತ್ತು ದಂಡಿನ ಮಾರಮ್ಮನಪ್ಪ ನಡೀತಾ ಇದೆ. ಆದರೂ ಇವತ್ತು ವಿಪರೀತ ಜನ ಜಾಸ್ತಿ ಆಗಿದೆ. ದಯವಿಟ್ಟು ಎಲ್ಲರೂ ಈ ಸುತ್ತ ಏಳಹಳ್ಳಿ, ತಮ್ಮರಳ್ಳಿ, ಯಾವುದೇ ದಾಖಲೆ ಇಲ್ಲದೆ ಸಾವಿರಾರು ಕೋಟಿ ರೂಪಾಯಿ ಹಣ ಸಾಗಾಣಿಕೆ ಕಾಂಗ್ರೆಸ್ನವರಿಗೆ ಸೇರಿದ್ದೆಂದು ಮಾಜಿ ಸಚಿವ ಹಾಲಪ್ಪ ಆಚಾರ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಬಿಜೆಪಿಯವರಿಗೆ ಹಣಕಾಸಿನ ಕೊರತೆ ಇಲ್ಲ. ಬಿಜೆಪಿಗೆ ತನ್ನದೇ ಆದಂತಹ ಶಕ್ತಿ ಇದೆ. ಯಾರ ಕಡೆಯಿಂದಲೂ ಕಾಂಗ್ರೆಸ್ನವರಂತೆ ಭಿಕ್ಷೆ ಬೇಡುವ ಪರಿಸ್ಥಿತಿ ಒದಗಿ ಬಂದಿಲ್ಲ ಎಂದು ತಿಳಿಸಿದರು. ಆದ್ದರಿಂದ ಒಳ್ಳೆ ಏನಂದ್ರೆ ಕರ್ನಾಟಕಕ್ಕೆ ಬಂದು ಬಳ್ಳಾರಿ, ಸೊಂಡೂರು ಪಾರ್ಲಿಮೆಂಟ್ ಎಲೆಕ್ಷನ್ ಬಿದ್ದಿದ್ದನ್ನು ನಾವು ನೋಡಿಲ್ಲ. ಆಗ ಇದು ಎಲ್ಲದೂ ಏನಂತಂದ್ರೆ ಮಿಸ್ಯೂಸ್ ಅಲ್ಲ, ಈ ಭ್ರಷ್ಟಾಚಾರ ಮಿತಿ ಮೀರಿದ್ದು. ಇದು ಯಾವ ಚುನಾವಣೆಗೆ ಕೊಡ್ತಾರ ಕಾಂಗ್ರೆಸ್ನಲ್ಲಿ. ಇದು ಏನಂದ್ರೆ ATM, ಇದು ಕಾಂಗ್ರೆಸ್ ಪಕ್ಷಕ್ಕೆ ಕರ್ನಾಟಕ ಸರ್ಕಾರ ಒಂದು ATM. ಬಿಜೆಪಿ ರಾಜ್ಯಗಳಿಗೆ ಹೊಂಟಿದೆ. ರಾಷ್ಟ್ರದಲ್ಲಿ ಎಲ್ಲೇ ಚುನಾವಣೆ ಆದ್ರೂ ಫಂಡಿಗೆ ಹೋಗ್ಬೇಕಾದ್ರೆ ಮತ್ತೆ ಇಲ್ಲಿಂದ ಎತ್ತಬೇಕಲ್ಲ, ಜನಸಾಮಾನ್ಯ ಲೂಟಿ ಮಾಡಿ ಎತ್ತಬೇಕಲ್ಲ. ಜನಸಾಮಾನ್ಯದಿಂದ ಲೂಟಿ ಭ್ರಷ್ಟಾಚಾರ ಮಾಡಿ ಇವತ್ತೇನು ದುಡ್ಡು ಎತ್ತಿ ಆ ಚುನಾವಣೆ ಕಳಿಸ್ತಕ್ಕಂಥದ್ದು ಕಾಂಗ್ರೆಸ್ನವರಿಗೆ ಇದು ಏನಂದ್ರೆ ರೂಢಿ ಐತೆ. ಅವ್ರಿಗೆ ಏನಂದ್ರೆ ಮೊದಲಿಂದ ಬಂದಿರ್ತಕ್ಕಂಥ ಕಾಂಗ್ರೆಸ್ಸಿನ ಇದು ಒಂದು ಹಾಕಿಕೊಂಡು ಬಂದಿರ್ತಕ್ಕಂಥ ಅವ್ರದ್ದು ರೂಢಿ ಇದೆ. ಅಲ್ಲ, ಅವ್ರೇನಂತಾರೆ ಕಾಂಗ್ರೆಸ್ನವರು ಬಿಜೆಪಿ ರಾಜ್ಯಗಳೇ ಹೋಗುತ್ತಂದ್ರೆ ಬಿಜೆಪಿಯವರಿಗೆ ಸೇರಿದ ಹಣ ಅಂತ ಅವ್ರು ಅಂತಾರೆ. ಬಿಜೆಪಿಯವರಿಗೆ ನಮಗೇನಂದ್ರೆ ನಮ್ಗೆ ಯಾವತ್ತೂ ಕೊರತೆ ಇಲ್ಲ. ಯಾಕೊತ್ತಾನ ನಮ್ಮ ಪಾರ್ಟಿ ಫಂಡ ಕೇಳೋದು ಕಾಂಗ್ರೆಸ್ ನೋಡಿದ್ರೆ ಮೈ ನಡೆಯುತ್ತೆ. ನಮಗಂದ್ರೆ ಈ ದೇಶದ ದಾನಿಗಳು. ಈ ಸಂದರ್ಭದಲ್ಲಿ ಮಂಡಲ ಅಧ್ಯಕ್ಷ ಮಾರುತಿ ಗಾವರಾಳ, ಪ್ರಮುಖರಾದ ವಿಶ್ವನಾಥ್ ಮರಿಬಸಪ್ಪ, ಅಮರೀಶ್ ಹುಬ್ಬಳ್ಳಿ, ಶಿವಪ್ಪ ವಾದಿ ಮೊದಲಾದವರು ಉಪಸ್ಥಿತರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಜನವರಿ 29ರಂದು ಓಬಳೇಶ್ವರ ಘಟ್ಟಿಯವರ ಸಂಪುಟಗಳು ಲೋಕಾರ್ಪಣೆ. ಬೃಹತ್ 4 ಸಂಪುಟಗಳ ಅನಾವರಣ. ಕೋಟ್ರೇಶ್ ಎಸ್ ಉಪಾರ್ ಮಾಹಿತಿ. ವಿದ್ಯಾರ್ಥಿಗಳ ಕಲಿಕಾಸಕ್ತಿಯ ಮೇಲೆ ಗಮನವಿರಲಿ. ಮಕ್ಕಳ ಪ್ರತಿಭೆ ಹೊರತರಲು ಪೋಷಕರ ಪಾತ್ರ ದೊಡ್ಡದು. ತಹಶೀಲ್ದಾರ್ ಕಂಕಣವಾಡಿ ಕಿವಿ ಮಾತು.
ದೇಶದಲ್ಲಿ ಸಹೋದರತ್ವ ಇರಲಿ, ಸಾಮರಸ್ಯದಿಂದ ಮಾತ್ರ ಬದಲಾವಣೆ ಸಾಧ್ಯ. ರಾಷ್ಟ್ರೀಯ ಏಕತೆಗಾಗಿ ಮಾನವ ಸರಪಳಿ. ನಯೀಂ ಫೈಜಿ ಅಲ್ ಅಮವರಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ. ಸತ್ಯದ ಕಡೆ ನಮ್ಮ ನಡೆ.